ರಾಖಿ ಸೋಮ್ಲಿ ಅವರು ಡೈರೆಕ್ಷನ್ ಮಾಡಿ ಮಾಲಾಶ್ರೀ, ಶೋಭಿತ್ ಭೂಮಿಶೆಟ್ಟಿ ಆಕ್ಟಿಂಗ್ ಮಾಡಿರುವ ಕಾದಂಬರಿ ಆಧಾರಿತ ಮೂವಿ ಕೆಂಡದ ಸೆರಗು ಮೊನ್ನೆ ಅಷ್ಟೇ ರಿಲೀಸ್ ಆಯಿತು. ಈ ಮೂವಿ ಟೀಸರ್ ನೋಡಿ ಶಾಕ್ ಆಗಿದ್ದ ನನಗೆ ಈ ಮೂವಿಯನ್ನು ನೋಡಬೇಕು ಎನ್ನುವ ಕ್ಯೂರಿಯಾಸಿಟಿ ಆವಾಗಲೇ ಡಬಲ್ ಆಗಿ ಬಿಲ್ಡ್ ಆಗಿತ್ತು. ಅಂತೂ ಇಂತೂ ಮೂವಿ ನೋಡಿಕೊಂಡು ಬಂದ್ವಿ. ಈ ಮೂವಿ ನೋಡಿ ನಮಗೆ ಏನು ಅನಿಸ್ತು, ಏನಿಲ್ಲ, ಮೂವಿ ಹೇಗಿದೆ, ಹೇಗಿಲ್ಲ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ, ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ಬಟನ್ ಒತ್ತಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ. ಕೆಂಡದ ಸೆರಗು ಮೂವಿ ಒಂದು ಡಿಫ್ರೆಂಟ್ ಜಾನರ್ಗೆ ಸೇರುವ ನಾವೆಲ್ ಬೇಸ್ಡ್ ಕಮ್ ಎಕ್ಸ್ಪೆರಿಮೆಂಟಲ್ ಮೂವಿ ಅಂತ ಹೇಳ್ಬೋದು. ಕಮ್ಮಿ ಬಜೆಟ್ ಅಲ್ಲಿ ಅದ್ದೂರಿ ಪ್ಯಾನ್ ಇಂಡಿಯಾ ಮೂವಿಗಳಿಗೆ ಚಾಲೆಂಜ್ ಹಾಕುವಂತ ಒಂದು ಸಣ್ಣ ಬಜೆಟ್ನ ಅದ್ಭುತ ಕತೆ ಈ ಚಿತ್ರದಲ್ಲಿದೆ. ನನ್ನನ್ನು ತುಂಬಾ ಇಂಪ್ರೆಸ್ ಮಾಡಿದ್ದೇ ಇಲ್ಲಿ ಕತೆ ಹೇಳುವ ರೀತಿ. ಚಿತ್ರಕಥೆಯನ್ನು ಒಂದು ಮುತ್ತಿನ ಸರ ಪೋಣಿಸಿದಂತೆ ಮೂವಿಯಲ್ಲಿ ನಡೆಯುವ ಘಟನೆಗಳನ್ನು ನ್ಯಾಚುರಲ್ ಆಗಿ ಕಟ್ಟಿಕೊಟ್ಟಿದ್ದಾರೆ. ಎಲ್ಲವೂ ಒಂದಕ್ಕೊಂದು ಕನೆಕ್ಟ್ ಆಗಿರುತ್ತೆ, ಎಲ್ಲೂ ಕೂಡ ಮಿಸ್ ಹೊಡೆಯಲ್ಲ. ಕಥೆಯ ಹೊರತಾದ ಅನಾವಶ್ಯಕ ದೃಶ್ಯಗಳು ಸಹ ಚಿತ್ರದಲ್ಲಿ ಎಲ್ಲೋ ಒಂದೋ ಎರಡೋ ಇವೆ. ಒಂದು ಕಾದಂಬರಿಯ ಒಳಹೊಕ್ಕು ಮೂವಿ ಮಾಡೋದು ಇದೆಯಲ್ವಾ, ಅದು ಅಷ್ಟು ಸುಲಭದ ಕೆಲಸ ಅಂತೂ ಅಲ್ವೇ ಅಲ್ಲ. ವಿಷಯಗಳ ಆಳಕ್ಕೆ ಇಳಿದು ತುಂಬಾ ಸಿಂಪಲ್ ಆಗಿ ಭಾವನೆಗಳನ್ನು ಹೃದಯಕ್ಕೆ ತಟ್ಟುವಂತೆ ಮಾಡೋದು ಈ ಫಿಲ್ಮ್ನ ಹೆಚ್ಚುಗಾರಿಕೆ ಆಗಿದೆ. ಇಲ್ಲಿ ಯಾವುದೇ ದೊಡ್ಡ ಸ್ಟಾರ್ ಹೀರೋ ಆಗಿಲ್ಲ. ಈ ಚಿತ್ರದ ಕಥೆಯೇ ಇಲ್ಲಿ ಹೀರೋ. ಇಲ್ಲಿ ಉದ್ದುದ್ದ ಮಾಸ್ ಡೈಲಾಗ್ಗಳಿಲ್ಲ, ಬದಲಾಗಿ ಸಿಂಪಲ್ ಎನಿಸುವ ಇಂಟ್ರೆಸ್ಟಿಂಗ್ ಆಗಿರುವ ಸಂಭಾಷಣೆಗಳೇ ಡೈಲಾಗ್ಗಳಾಗಿವೆ. ಇನ್ನು ಹಾಡು ಮತ್ತು ಮ್ಯೂಸಿಕ್ ವಿಷಯಕ್ಕೆ ಬಂದರೆ, ಎರಡು ಹಾಡುಗಳಂತೂ ತುಂಬಾ ಇಷ್ಟ ಆದವು. ಮತ್ತೆ ಇಲ್ಲಿ ಮ್ಯೂಸಿಕ್ ಓಕೆ ಓಕೆ ಅಂತ ಹೇಳ್ತೀನಿ. ಚಿತ್ರದ ಆರಂಭ ಸಾಧಾರಣ ಎನಿಸಿದರೂ ಅದು ನೋಡಿಸಿಕೊಂಡು ಹೋಗುವ ಸ್ಟೈಲ್ ಇದೆ ಅಲ್ವಾ, ಅದು ಇಂಟ್ರೆಸ್ಟಿಂಗ್ ಆಗಿದೆ ಅನಿಸ್ತು. ಒಂದಾದ ಮೇಲೆ ಒಂದು ಅನಿರೀಕ್ಷಿತ ತಿರುವುಗಳಿಂದ ಕೂಡಿರುವ ಮೂವಿ, ಎಲ್ಲೂ ಒಂಚೂರು ಬೇಜಾರಾಗದಂತೆ ಕುತೂಹಲದೊಂದಿಗೆ ಮತ್ತೆ ಕುತೂಹಲ ಕೆರಳಿಸಿ ಸೀಟಿನ ತುದಿಗೆ ತಂದು ಕೊಡುವಂತೆ ಮಾಡುವಲ್ಲಿ ಮೂವಿ ಸಕ್ಸಸ್ ಆಗಿದೆ. ಹಾಗೆ ಅಂತ ಫಿಲಮ್ ಅಲ್ಲಿ ಮಿಸ್ಟೇಕ್ಸ್ ಇಲ್ಲವೇ ಇಲ್ಲ ಅಂತಲ್ಲ. ಕೆಲವೊಂದು ಚಿಕ್ಕ ಪುಟ್ಟ ಲೋಪದೋಷಗಳು ಸಹಜವಾಗಿಯೇ ಇವೆ. ಆದ್ರೆ ಆ ಮಿಸ್ಟೇಕ್ಸ್ ಗೊತ್ತಾಗದಂತೆ ನೋಡಿಸಿಕೊಂಡು ಹೋಗುವ ರೀತಿ ಇದೆಲ್ಲ, ಹೀಗಾಗಿ ಅದು ಮ್ಯಾಟರ್ ಆಗೋದೇ ಇಲ್ಲ. ಒಂದು ಸ್ಪೆಷಲ್ ರೋಲ್ ನಲ್ಲಿ ಆಕ್ಟಿಂಗ್ ಮಾಡಿರುವ ಮಾಲಾಶ್ರೀ ಅವರ ಪಾತ್ರ ಈ ಸಿನಿಮಾಗೆ ಒಂದು ಪ್ಲಸ್ ಪಾಯಿಂಟ್ ಆಗಿದೆ. ಇಡೀ ಕಥೆಗೆ ಒಂದು ವಿಶೇಷ ಅರ್ಥವನ್ನು ಕೊಡುತ್ತೆ. ಎಂದಿನಂತೆ ಮಾಲಾಶ್ರೀ ಅವರ ಅಭಿನಯ ಇಲ್ಲಿ ಮಾಸ್ ಆಗಿದೆ. ಪ್ರತಿಮಾ ಎಂಬ ಪಾತ್ರ ಮಾಡಿರುವ ಶೋಭಿತ್ ಅವರು ಈ ಮೂವಿ ಹೈಲೈಟ್ ಆಗಿದ್ದು, ಅವರು ಅರ್ಥಾತ್ ಆ ಪಾತ್ರವಾಗಿಯೇ ಜೀವಿಸಿದ್ದಾರೆ. ಆ ಪಾತ್ರದ ಮನದಾಳದ ನೋವು, ಕಷ್ಟ, ದುಃಖ ಸೂಪರ್ ಆಗಿದೆ. ಎಲ್ಲವನ್ನು ತುಂಬಾ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗಿದ್ದಾರೆ ಅಂತ ಅನ್ಸುತ್ತೆ. ಭೂಮಿಶೆಟ್ಟಿಯವರು ಇಲ್ಲಿ ಮತ್ತೊಂದು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು, ಇಂಟರ್ವಲ್ ನಂತರ ಅವರ ಆಕ್ಟಿಂಗ್ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ, ಕೆಂಡದ ಸೆರಗು ಮೂವಿ ಒಂದು ವಿಶಿಷ್ಟವಾದ ವಿಶೇಷ ಅನುಭವವನ್ನು ಕೊಡುತ್ತೆ. ಜೊತೆಗೆ ಸಮಾಜಕ್ಕೆ ಒಳ್ಳೆಯ ಸಂದೇಶವೂ ಸಹ ಇದರಲ್ಲಿದೆ. ಈ ಮೂವಿ ನೋಡಬಹುದು ಅಂತ ನೀವು ಕೇಳಿದ್ರೆ ನನ್ನ ಉತ್ತರ ಖಂಡಿತ ನೋಡಿ. ಇದೊಂದು ತುಂಬಾ ಒಳ್ಳೆಯ ಮೂವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನಿಸ್ತು, ಏನಿಲ್ಲ ಅನ್ನೋದನ್ನು ಮಿಸ್ ಮಾಡದೆ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು. ಟೇಕ್ ಕೇರ್.